ಡಿನ್ನರ್ ಮೀಟಿಂಗ್ನಲ್ಲೂ ಸೈಲೆಂಟ್ ಸಂದೇಶವನ್ನು ರವಾನಿಸಿದ ಡಿಕೆ ಶಿವಕುಮಾರ್. ಯಾರೇನ್ ಬೇಕಾದರೂ ಮಾತಾಡ್ಲಿ, ನೀವು ಮಾತಾಡೋದು ಬೇಡ. ಸ್ಪಷ್ಟ ಸಂದೇಶವನ್ನ ಅವರ ಬೆಂಬಲಿಗರಿಗೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ಹೋಗಿ ನಾನು ಹಕ್ಕನ್ನು ಮಂಡಿಸ್ತೀನಿ, ನಾನು ಕಟ್ಟಿದ ಮನೆಯಲ್ಲಿ ನಾನು ನ್ಯಾಯವನ್ನು ಕೇಳ್ತೇನೆ, ನೀವು ರಿಯಾಕ್ಟ್ ಮಾಡಬೇಡಿ ಅಂತ ಆಪ್ತರಿಗೆ ಡಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಹಿಂಗ್ಯಾಕೆ ಸಂದೇಶ ಕೊಟ್ಟರು ಅಂದರೆ ಬಹಳ ಸ್ಪಷ್ಟ. ನೀವು ಮಾತಾಡಿ 10th ಜನಪಥ್ನಲ್ಲಿ ವಾಸ ಮಾಡೋರು ಅಂದರೆ ಗಾಂಧಿ ಕುಟುಂಬ ಏನು ಡಿಸಿಷನ್ ಏನು ತಗೊಳ್ಳಲ್ಲ, ನಿಮ್ಮ ಮಾತಿಗೆ 10 ಪೈಸದ ಕಿಮ್ಮತ್ತನ್ನು ದೆಹಲಿಯವ್ರು ಕೊಡಲ್ಲ. ಸೊ ನಾನೇ ಮಾತಾಡ್ತೀನಿ, ನೀವು ಮಾತಾಡಿ ನಂಗೆ ಲಾಭ ಆಗೋದಕ್ಕಿಂತ ನನಗೆ ನಷ್ಟ ಆಗುತ್ತೆ. ಅದು ಕೌಂಟರ್ ಪ್ರಾಡಕ್ಟ್ ರೀತಿ ಹೈಕಮಾಂಡ್ ನೋಡುತ್ತೆ. ಹೀಗಾಗಿ ನೀವು ನನಗೆ ಲಾಸ್ ಮಾಡಬೇಡಿ ಅಂತ ಅವರ ಬಣದವರ ಕೈಗಳನ್ನು ಬಾಯನ್ನು ಕಟ್ಟಿ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಹತ್ವಾಕಾಂಕ್ಷೆಯ ತಾಕಲಾಟದಲ್ಲಿ ಇರಬೇಕಾದ್ರೆ ಮತ್ತು ಅವರ ಜೀವನದ ಅತಿ ದೊಡ್ಡ ರಾಜಕೀಯ ಮುಳ್ಳೇನು, ಈಗಿರುವಂತಹ ನಾಯಕನನ್ನು ಸುಸೂತ್ರವಾಗಿ ಕೆಳಗಿಳಿಸಿ ನಾನು ಏರಬೇಕಾ ಜಾಗಕ್ಕೆ ಅಂತ. ಸೊ ನೀವೆಲ್ಲ ತೊಂದರೆ ಕೊಡಬೇಡಿ ಅನ್ನೋದು ಬೇಸಿಕಲಿ ಮಾತು ಅಷ್ಟೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಕೇಶ್, ಮಹತ್ವಾಕಾಂಕ್ಷೆಯ ತಾಕಲಾಟದ ಅತ್ಯಂತ ತುದಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಸೊ ಅವ್ರ ಆಪ್ತರು ಮಾತಾಡೋದ್ರಿಂದ ಅವ್ರಿಗೆ ಲಾಭ ಆಗಲ್ಲ, ನಷ್ಟನೇ ಆಗುತ್ತೆ. ಸೊ ಸುಮ್ಮನೆ ನೀವು ಬಾಯಿ ನೋಯಿಸ್ಕೊಳ್ಬೇಡಿ, ಕಂಠ ಶೋಷಣೆ ಮಾಡಬೇಡಿ ಅಂತ ಹೇಳಿದ್ರಾ? ಖಂಡಿತ ಮಾತಾಡಬೇಡಿ ಅನ್ನೋದಕ್ಕೆ ಎರಡು ಕಾರಣ. ಒಂದು, ಮಾತಿಗೆ ಮಾತಾಗಿ ಅದನ್ನು ವಿವಾದ ಮಾಡ್ಕೊಂಡು ಹೋಗೋದು ಬೇಡ ಅನ್ನೋದು ಒಂದು ವಿಚಾರ. ಎರಡನೇದಾಗಿ ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡು ಪಕ್ಷದ ಶಿಸ್ತನ್ನು ಕಾಪಾಡಬೇಕಾಗಿದೆ ಅವರ ಕೆಲಸ. ಹಾಗಾಗಿ ಹಿಂದೆ ಮಾತಾಡಿದಾಗಲೂ ಕೂಡ ತಮ್ಮ ಆಪ್ತ ಶಾಸಕರುಗಳಿಗೆ ಅವರು ನೇರವಾಗಿ ನೋಟಿಸನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಈಗಲೂ ಕೂಡ ಇಂಥ ಸಮಯದಲ್ಲಿ ಮಾತಾಡ್ತಾರೆ ಅನ್ನುವಂಥದ್ದಕ್ಕೆ ಕೌಂಟರ್ ಮಾಡೋದು ಬೇಡ. ಯಾಕಂದರೆ ಸಿ ಎಂ ನಾನು ಇಬ್ಬರು ಕೊಡ್ತಾಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು, ಅಂದರೆ ಮಾತಾಡಬಾರ್ದು ಬಹಿರಂಗವಾಗಿ ಏನೋ ಸೂಚನೆ ಕೊಟ್ಟ ನಂತರದಲ್ಲಿ ಆ ಒಂದು ರೂಲ್ಸ್ನ ಬ್ರೇಕ್ ಮಾಡಿದಂತರು ಡಾಕ್ಟರ್ ಯತೀಂದ್ರ ಅವರು ಬ್ರೇಕ್ ಮಾಡೋದನ್ನ ಕಾರಣಕ್ಕಾಗಿ ಮತ್ತೆ ಕೌಂಟರ್ ಮಾಡ್ತಾ ಹೋದರೆ ಕೌಂಟ್ರೇ ಆಗುತ್ತೆ ಉತ್ತರ ಅನ್ನೋ ರೀತಿಯಲ್ಲಿ ಆಗೋದಕ್ಕಿಂತ ಅವ್ರು ಎಷ್ಟೇ ಮಾತಾಡಿದ್ರು ನಾವು ಮಾತಾಡಲಿಲ್ಲ ಅನ್ನೋದನ್ನ ಕ್ಲೈಮ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವೂ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಹಜವಾಗಿ ಯಾರು ಕೂಡ ಏನು ಮಾತಾಡಬೇಡಿ, ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ ಡೆಲ್ಲಿಲಿ, ನನಗೇನು ಕೇಳಬೇಕು ಅನ್ನೋದು ಗೊತ್ತಿದೆ, ನನಗೆ ಮಾತು ಕೊಟ್ಟಿದ್ರೆ ಇಲ್ಲೋ ಅನ್ನೋದು ಕೂಡ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಹಾಗಾಗಿ ನಾನು ಎಲ್ಲವನ್ನೂ ಅಲ್ಲೇ ಕ್ಲೈಮ್ ಮಾಡ್ಕೊಳ್ತೀನಿ, ನೀವುಗಳು ಮಾತ್ರ ಬಹಿರಂಗವಾಗಿ ಮಾತನಾಡಬೇಡಿ ಅನ್ನೋದು ಸ್ಪಷ್ಟವಾಗಿ ರಾತ್ರಿಯ ಸಭೆಯಲ್ಲೂ ಕೂಡ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ಬಿಟ್ರು ಅನ್ನೋ ಕಾರಣಕ್ಕೆ ಇವ್ರ ಕಡೆಯವರು ಮಾತಾಡ್ತಾ ಹೋದರೆ ಇದೇನಾಗುತ್ತೆ, ಇವರಿಬ್ಬರಲ್ಲಿ ಏನೇ ಮಾಡಿದ್ರೂ ಒಗ್ಗಟ್ಟು ಮೂಡ್ತಾ ಇಲ್ಲ ಎರಡೂ ಬಣದಲ್ಲಿ. ಅದು ಬಿಂಬಿತವಾಗ್ತಾ ಹೋಗುತ್ತೆ. ರಾಜ್ಯದ ಜನರಿಗೆ ಆ ಸಂದೇಶ ಹೋಗಬಾರ್ದು ಅಂತ ಪ್ರಯತ್ನ. ಬಟ್ ನೀವು ಮಾಡ್ಕೋತಾ ಇರೋದು ಹಾಗೆ ಅಲ್ವಾ? ಅವರೊಂದಿನ ಡಿನ್ನರ್ ಸಭೆ ಮಾಡಿದ್ರೆ ನೀವೊಂದು ಡಿನ್ನರ್ ಸಭೆ ಮಾಡ್ತೀರಾ, ಅದನ್ನು ನಾವು ಪ್ರಸಾರ ಮಾಡಿದ್ರೆ ಸುಳ್ಳು, ಎಲ್ಲ ನೀವೇ ಸೃಷ್ಟಿ ಮಾಡ್ತೀರಾ ಅಂತಂತಾರೆ. 62 ಜನ ಒಂದು ಕಡೆ ಸಭೆ ಸೇರ್ತಾರೆ, ಶಾಸಕರು ಸಚಿವರು ಅಂತಂದರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಣ ನಾವು? ಗುಡ್ಡೆ ಹಾಕೊಂಡು ಈಗ ಇವ್ರಿಗೆ ಪರಿಚಯ ಉದ್ಯಮಿ ಇವ್ರನ್ನ ಕರೆದ್ರು ಅಷ್ಟೂ ಜನಕ್ಕೆ ಸೇರದಂತ ಒಂದು ಅದ್ರೂ ಎಲ್ಲ ಇವ್ರ ಬಣದವರೇ, ಸಿದ್ದರಾಮಯ್ಯ ಬಣದವರು ಇದ್ರೆ ಅದೊಂಥರಪ್ಪ.